ಟಾಕ್ಸಿಕ್ ಮೂವಿ. ಈ ಮೂವಿಗಾಗಿ ಇಡೀ ಕರ್ನಾಟಕನೇ ಕಾಯ್ತಾ ಇತ್ತು. ಯಶ್ ಅವರು ಈ ಮೂವಿಯನ್ನು ಮಾಡಲು ಸತತ 4 ವರ್ಷಗಳಿಂದ ಕಷ್ಟಪಡುತ್ತಿದ್ದಾರೆ. ಆದರೆ 4 ವರ್ಷದ ಕಷ್ಟಕ್ಕೆ ಫಲ ಸಿಗುತ್ತೋ ಇಲ್ಲೋ ನೋಡೋಣ ಬನ್ನಿ. ತಮ್ಮ ಹುಟ್ಟಿದ ಹಬ್ಬದ ದಿನದಂದೇ ಈ ಚಿತ್ರದ ಒಂದು ಟೀಸರ್ನ ಬಿಡುಗಡೆ ಮಾಡಿದ್ದು ಅಭಿಮಾನಿಗಳನ್ನು ವಿಸ್ಮಯಗೊಳ್ಳುವಂತೆ ಮಾಡಿದ್ದಾರೆ. ಕನ್ನಡದ ನಟನಾದರೂ ಕೂಡ ಯಾವುದೇ ಹಾಲಿವುಡ್ನ ನಟನಿಗೆ ಕಡಿಮೆ ಎನ್ನದೇ ತಮ್ಮ ಟೀಸರ್ನ ಬಿಡುಗಡೆ ಮಾಡಿದ್ದಾರೆ. ಈ ಟೀಸರ್ ನಾವು ಡೀಪ್ ಆಗಿ ನೋಡುವುದಾದರೆ ಇನ್ನೂವರೆಗೂ ಪ್ಯಾನ್ ಇಂಡಿಯಾದಲ್ಲಿ ಈ ಥರ ಮೂವಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಇವರ ಈ ಮೂವಿ ಅವರ ಬೆಸ್ಟ್ ಮೂವಿಗಳಾದ KGF 1 ಹಾಗೂ KGF 2 ಅನ್ನು ಕೂಡ ಬೀಟ್ ಮಾಡೋ ಥರ ಇದೆ. ಟೀಸರ್ ನೋಡಿದಾಗ ನಮಗೆ ತಿಳಿಯುತ್ತಿದೆ ಇದು ಹಾಲಿವುಡ್ ಟೈಪ್ ಆಫ್ ಮೂವಿ ಎಂದು. ಯಶ್ ಅವರು ಈ ಒಂದು ಟೀಸರ್ನಲ್ಲಿ ತಮ್ಮದೇ ಆದ ತಮ್ಮ ಎಲ್ಲ ಲಿಮಿಟ್ಸ್ಗಳನ್ನು ಕ್ರಾಸ್ ಮಾಡಿದ್ದಾರೆ. ಈ ಒಂದು ಟೀಸರ್ನಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ಅಡಲ್ಟ್ ಸೀನ್ ಕೂಡ ಶೂಟ್ ಆಗಿದೆ. ಇದನ್ನು ಅಭಿಮಾನಿಗಳು ಹೇಗೆ ತಗೊಳ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಈ ಮೂವಿಗಾಗಿ ಯಶ್ ಅವರು ಎಲ್ಲರ ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಯೋಚನೆ ಮಾಡಿದ್ದಾರೆ. ಈ ಒಂದು ಟೀಸರ್ನಲ್ಲಿ ಕೆಲವು ಸೆಕೆಂಡ್ಗಳ ಅಡಲ್ಟ್ ಸೀನ್ ಬಿಟ್ಟರೆ ಈ ಒಂದು ಟೀಸರ್ ಸೈಕ್ ಆಗಿದೆ. ಕನ್ನಡಿಗರು ಯಾವುದೇ ಹಾಲಿವುಡ್ ಹೀರೋಗಳಿಗೂ ಕೂಡ ಕಮ್ಮಿ ಇಲ್ಲ ಎಂದು ಯಶ್ ಅವರು ತೋರಿಸಿದ್ದಾರೆ. ಇನ್ ಮೈ ಒಪಿನಿಯನ್ ಯಶ್ ಅವರ ಈ ಮೂವಿ ಇಂಡಿಯನ್ ಎಲ್ಲ ಮೂವಿಗಳ ರೆಕಾರ್ಡ್ಗಳನ್ನು ಮುರಿಯುತ್ತೆ ಅಂತ ಅನಿಸ್ತಾ ಇದೆ. ಕೇವಲ ಟೀಸರ್ ನೋಡಿ ಮೂವಿನ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಮೂವಿ ಇನ್ನೇನು ಕೆಲವು ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಆಗ ಇದು ಯಾವ ದಾಖಲೆಗಳನ್ನು ಮುರಿಯುತ್ತೆ ಅಂತ ನಾವು ನೋಡೋಣ. ಇದನ್ನು ಬಿಟ್ಟರೆ ಟೀಸರ್ನಲ್ಲಿ ಯಶ್ ಅವರ ಎಂಟ್ರಿ ಸಖತ್ತಾಗಿದೆ. ಇದನ್ನು ಹೊರತುಪಡಿಸಿ ಯಶ್ ಅವರು ಈ ಸಿನಿಮಾಗಾಗಿ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ನಾವು ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ ಹಾಗೂ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನು ನೋಡೋಣ.